ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ರಂಗೇರಿರ್ತಕ್ಕಂಥದ್ದು. ಬಿಜೆಪಿಯ ಪ್ರಬಲ ಅಭ್ಯರ್ಥಿಯಾಗಿರುವಂತಹ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರಿಗೆ ಉತ್ತಮವಾದಂತಹ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇರತಕ್ಕಂಥದ್ದು. ಈಗ ಸ್ವತಃ ನನ್ನೊಟ್ಟಿಗೆ ಅವರಿದ್ದಾರೆ. ಸರ್, ಹೆಂಗಿದೆ ಸರ್ ರೆಸ್ಪಾನ್ಸ್? ಬಹಳ ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಮೈಸೂರು ಮತ್ತು ಕೊಡಗು ಬಂಧು ಬಾಂಧವರೇ. ಮತ್ತು ಇಲ್ಲಿ ಇವತ್ತು KR ಕ್ಷೇತ್ರ, ಕೃಷ್ಣರಾಜ ಕ್ಷೇತ್ರದ ಅನೇಕ ವಾರ್ಡ್ಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಸಭೆಯನ್ನು ನಡೆದಿದ್ದೀವಿ. ಮತ್ತು ಇವತ್ತು ನಮ್ಮ ಆಂದೋಲನ ಈ ಕಚೇರಿಗೂ ಕೂಡ ಭೇಟಿ ನೀಡಿದ್ದೀವಿ. ಭಾಳ ಒಂದು ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲರೂ. ಅದಕ್ಕೆ ನಾವು ಆನಂದದಿಂದ ಎಲ್ಲ ಮುಂದುವರಿತಾ ಇದೆ ಮತ್ತು ಈ ಪ್ರೋಸೆಸ್ಸನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಒಂದು ರೀತಿ ಕ್ಷೇತ್ರದ ಜನ ಒಂದು ರೀತಿ ಸಂತಸ ವ್ಯಕ್ತಪಡಿಸ್ತಾರೆ. ಯಾಕೆಂತ ಹೇಳಿದ್ರೆ ಎಷ್ಟು ದಿನ ಖಾಸಗಿ ದರ್ಬಾರ್ ಇರ್ಬೋದು, ಈ ಥರದ ಸಂದರ್ಭಗಳಲ್ಲಿ ನಾವು ರಾಜರು ನೋಡ್ತಾ ಇದ್ವಿ. ಈಗ ಅವರು ಜನಸೇವೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ಥರದ ಒಂದು ವಾತಾವರಣ ಹೆಚ್ಚಿನದಾಗ್ತದೆ. ಇಲ್ಲ, ಅದು ಅರಮನೆ ಪರಂಪರೆ ಪ್ಯಾರಲೆಲ್ ಆಗಿ ಹೋಗ್ತಾ ಇರುತ್ತೆ. ನೀವು ನೋಡಿದ್ದೀರಾ, ಅದು ಹೋಗ್ತಾ ಇರೋದು ಕೂಡ ಅಲ್ಲೇ ನಮ್ಮ ವೈಯಕ್ತಿಕವಾದ ಅವತಾರದಲ್ಲೂ ಕೂಡ ನಾವು ಸಮಾಜದ ಅನೇಕ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ವಿ. ಇವಾಗ ಈ ಚುನಾವಣೆಯ ಸಮಯದಲ್ಲಿ ಅದರದೇ ಒಂದು ಬೇರೆ ದೃಷ್ಟಿಕೋನವಿದೆ ಜನರಲ್ಲಿ. ಸೊ ಅದಕ್ಕೆ ಒಂದು ತಕ್ಕಂತೆ ಏನೇನು ಮಾಡಬೇಕು ಕೆಲಸ ನಾವು ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಇಷ್ಟು ದಿನಗಳ ಕಾಲ ಒಂದು ರೀತಿ ಸೇವೆ ಮಾಡ್ತಾ ಇದ್ರಿ, ಈಗ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದು ಅಲ್ಲಿ ಸೇವೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ಏನು ಕನಸುಗಳು ಕಟ್ಕೊಂಡಿದ್ದೀರಿ? ಏನು ಒಂದು ಗುರಿ ಅಂತ ಇರುತ್ತೆ? ನಾನು ಹೇಳಿದ್ದೀನಿ, ಇದು ನೀತಿ ನಿಯಮ ಮೂಲಕ ನೀವು ಯಾವುದೇ ಅದು ಒಂದು ಬದಲಾವಣೆ ತರಬೇಕಂದ್ರೆ ಅದು ಅಧಿಕಾರ ಇರಬೇಕು. ಇವತ್ತಿನ ವ್ಯವಸ್ಥೆಯಲ್ಲಿ ಅಧಿಕಾರ ಬೇಕಂದರೆ ನೀವು ರಾಜಕೀಯದ ಮೂಲಕನೇ ಮಾಡಬೇಕಾಗಿದೆ. ಜನರ ಒಂದು ಆಯ್ಕೆಯಾಗಿ ನೀವು ಪ್ರತಿನಿಧಿಯಾಗಿ ನೀವು ಒಂದು ಬದಲಾವಣೆಗಳು ತರ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಪರ್ಟಿಕ್ಯುಲರ್ ಮೈಸೂರನ್ನು ಒಂದು ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ನಾಯಕರು ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆ ವಿಚಾರದ ಬಗ್ಗೆ ಹೌದು, ಅದು ನಿಜ. ಮೈಸೂರು ಮತ್ತು ಕೊಡಗು ಎರಡು ಕ್ಷೇತ್ರನೂ ಕೂಡ ತಮ್ಮ ಆರ್ಥಿಕತೆಗೆ ಪ್ರವಾಸೋದ್ಯಮದ ಮೇಲೆ ದೊಡ್ಡ ಅವಲಂಬನೆ ಇದೆ. ಸೊ ಅದನ್ನು ನಾವು ಸರಿಯಾಗಿ ಆರ್ಗ್ಯಾನಿಕ್ ಆಗಿ ಅಭಿವೃದ್ಧಿ ಮಾಡಬೇಕಾಗಿರೋದು ಮುಖ್ಯ. ಯಾಕಂದರೆ ಬರೀ ಅಭಿವೃದ್ಧಿಗೋಸ್ಕರನೂ ಕೂಡ ಅದು ಸರಿಯಲ್ಲ. ಆರ್ಗ್ಯಾನಿಕ್ ಆಗಿ ಎರಡು ಕ್ಷೇತ್ರಗಳಿಗೂ ತಮ್ಮ ಪಾರಂಪರೆ ಮತ್ತು ತಮ್ಮ ಯಾವ ರೀತಿ ನಮ್ಮ ಪುರಾತನ ಕಾಲದಿಂದನೂ ಆ ಒಂದು ವ್ಯವಸ್ಥೆ ಬಂದಿದೆ ಅದನ್ನ ಉಳಿಸಿ ಈಗ ಆಧುನಿಕ ಕಾಲಕ್ಕೆ ಸೂಕ್ತವಾದ ಸೌಲಭ್ಯವನ್ನು ನೀಡಿ ಆ ಪ್ರವಾಸೋದ್ಯಮವನ್ನು ಉದ್ಧಾರ ಮಾಡಬಹುದು. ನಮ್ಮ ಮನವಿ ಇರೋದಿಷ್ಟೇ. ನಾನು ಈ 9 ವರ್ಷದಿಂದ ನಿಮ್ಮ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಚಟುವಟಿಕೆಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆಯಲ್ಲಿ ಇರ್ಬೋದು, ಅಥವಾ ನಮ್ಮ ಸೈಬರ್ ಭದ್ರತೆ NGO ಮೂಲಕನೂ ಕೂಡ ಮೈಸೂರಿನ ಸೈಬರ್ ಸೆಕ್ಯೂರಿಟಿಯ ಕೇಂದ್ರ ಮಾಡೋದಕ್ಕೆ ಆ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೀನಿ. ಈಗ ಇನ್ನು ದೊಡ್ಡ ಮಟ್ಟದಲ್ಲಿ ತಮಗೆ ಒಂದು ಸೇವೆ ಸಲ್ಲಿಸುವ ಒಂದು ಅಧಿಕಾರ ನೀಡಿ, ತಮ್ಮ ಪ್ರತಿನಿಧಿಯಾಗಿ ಒಂದು ಅಧಿಕಾರ ನೀಡಿ ಅಂತ ನನ್ನ ಮನವಿ. ನೀವೆಲ್ಲರೂ ನಮ್ಮನ್ನು ಸ್ವಾಗತಿಸಿದಿರ, ಒಬ್ಬ ಮಗ, ಒಬ್ಬ ಸಹೋದರಿಯ ಹತ್ರ. ಅದಕ್ಕಾಗಿ ನಾನು ಚಿರಋಣ ಆಗಿದ್ದೀನಿ. ಸೊ ನನ್ನ ಋಣವನ್ನು ತೀರಿಸಲಿಕ್ಕೆ ನಾನು ಈ ಒಂದು ಅಮ್ಮವರು ಪ್ರಚಾರಕ್ಕೆ ಬರ್ತಾರ, ಆ ಥರದ್ದು ಏನಾದರೂ ಇರುತ್ತೆ? ಇಲ್ಲ, ಸದ್ಯದಲ್ಲಿ ಅದೇನು ಯಾವುದೇ ರೀತಿ ಏನು ಚರ್ಚೆ ನಡೆದಿಲ್ಲ. ಬಟ್ ಅವರು ಬೇಕಾಗಿರುವ ಸಮಯದಲ್ಲಿ ಅವರು ಬರ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.